ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊತೀನಿ. ಇವತ್ತು ಗುರುವಾರ ಸಾಯಂಕಾಲದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ನಾಳೆ ಶುಕ್ರವಾರ ತಲೆ ಸ್ನಾನ ಮಾಡ್ತೀನಲ್ವ, ಅದಕ್ಕೇ ಇವತ್ತು ಸಾಯಂಕಾಲನೇ ಒಂದು ತಲೆಗೆ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಹೋಮ್ ಮೇಡ್ ಹೇರ್ ಆಯಿಲ್ನ ರೆಡಿ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು ಒಂದು ಚಿಕ್ಕದು ಕಡಾಯಿನ ತೊಗೊಂಡಿದ್ದೀನಿ. ಅಂದರೆ ಒಗ್ಗರಣೆ ಪಾತ್ರೆ ಇರುತ್ತಲ್ವ, ಆ ಪಾತ್ರೆ ತೊಗೊಂಡು ಅದಕ್ಕೇ ಒಂದು ಸ್ವಲ್ಪ ನಾನಿಲ್ಲಿ KPL ಶುದ್ಧಿ ಆಯಿಲ್ನ ಬಳಸ್ಕೊತಿದ್ದೀನಿ. ನೀವು ಬೇಕಿದ್ದರೆ ಪ್ಯಾರಾಚೂಟ್ ಕೂಡ ಬಳಸ್ಕೊಬೋದು, ಎರಡೂ ಒಂದೇ. ಆಮೇಲೆ ಸ್ವಲ್ಪ ಎಣ್ಣೆ ಎಲ್ಲನೂ ಕೂಡ ನೀಟಾಗಿ ಕಾದ್ಮೇಲೆ ಅದಕ್ಕೇ ಒಂದು ಸ್ವಲ್ಪ ಮೆಂತ್ಯಕಾಳನ್ನ ಹಾಕ್ಕೊತಿದ್ದೀನಿ. ನಾನಿಲ್ಲಿ 1 ಟೈಮ್ಗೆ ಮಾತ್ರ ಮಾಡ್ಕೊತಿದ್ದೀನಿ. ಸ್ವಲ್ಪ ಮೆಂತ್ಯಕಾಳು, ಹಾಗೆಯೇ ಒಂದು ಚಿಕ್ಕ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಈ ಮೂರನ್ನು ಕೂಡ ಕಲರ್ ಚೇಂಜ್ ಆಗಬೇಕು ಮತ್ತು ಕ್ರಿಸ್ಪಿಯಾಗಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನಾನಿಲ್ಲಿ 1 ಟೈಮ್ಗೆ ಮಾಡ್ಕೊತಿದ್ದೀನಿ, ಯಾಕಂದರೆ ನನಗೆ ಯಾವಾಗ ಬೇಕೋ ಆವಾಗ ನಾನು ಮಾಡ್ಕೊತೀನಿ. ಫ್ರೆಶ್ ಆಗಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ರೀತಿ ಫ್ರೆಶ್ ಆಗಿ ಮಾಡಿ ಅಪ್ಲೈ ಮಾಡ್ತೀನಿ. ಜಾಸ್ತಿ ದಿನ ಮಾಡಿ ಸ್ಟೋರ್ ಮಾಡಿ ಏನು ಇಟ್ಕೊಳ್ಳಲ್ಲ, ಯಾವಾಗ ಬೇಕೋ ಆವಾಗ ಈಸಿಯಾಗಿ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡ್ಕೊಳ್ಳೋದು. ಇವಾಗ ಇದು ಕಲರ್ ಚೇಂಜ್ ನೋಡ್ತಾ ಇರ್ಬೋದು, ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ. ಇವಾಗ ಇದನ್ನು ಒಂದು 10 ನಿಮಿಷ ಆರಲಿಕ್ಕೆ ಬಿಟ್ಟು ಕಂಪ್ಲೀಟ್ ಆಗಿ ಆರಿದ್ಮೇಲೆ ಒಂದು ಜರಡಿಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಶೋಧಿಸ್ಕೊಂಡು ಆಮೇಲೆ ಚಮಚದಿಂದ ಇದೆಲ್ಲನೂ ಕೂಡ ಒಂದು ಸ್ವಲ್ಪ ಕ್ರಷ್ ಮಾಡ್ಕೊತಿದ್ದೀನಿ. ಯಾಕಂದರೆ ಅದರಲ್ಲಿರೋದು ಎಣ್ಣೆ ಎಲ್ಲನೂ ಕೂಡ ನೀಟಾಗಿ ಇಳೀಲಿ ಅಂತ. ಇವಾಗ ಎಲ್ಲನೂ ಕೂಡ ನೀಟಾಗಿ ಎಲ್ಲ ಎಣ್ಣೆನೂ ಕೂಡ ಇಳಿಸ್ಕೊಂಡಿದ್ದಾಯಿತು. ಇವಾಗ ನೋಡ್ತಾ ಇರ್ಬೋದು, ಹೋಮ್ ಮೇಡ್ ಹೇರ್ ಫಾಲ್ ಕಂಟ್ರೋಲ್ ಆಯಿಲ್ ರೆಡಿನೇ ಆಗೋಯಿತು. ಯಾರಿಗಾದರೂ ಕೂದಲಾದರೂ ತುಂಬ ಉದುರ್ತಾ ಇದ್ದರೆ ಆವಾಗ ಈ ಹೇರ್ ಆಯಿಲ್ನ ಯೂಸ್ ಮಾಡ್ಬೋದು. ನಾನು ಕೂಡ ಇದೇ ರೀತಿಯೇ ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡ್ತೀನಿ. ಅದಕ್ಕೇ ನನ್ನ ಕೂದಲು ಕಪ್ಪಾಗಿ ನೀಟಾಗಿ ಇದೆ. ಮೊನ್ನೆ ನಾನು ತಲೆ ಸ್ನಾನ ಮಾಡಿದಾಗ ಆಯಿಲ್ನ ಅಪ್ಲೈ ಮಾಡಿದ್ದಿಲ್ಲ, ಇವತ್ತು ಅಪ್ಲೈ ಮಾಡ್ತಿದ್ದೀನಿ. ಎಣ್ಣೆ ಮೇಲೆ ಹಚ್ಕೊಂಡ್ರೆ ಈ ರಿಸಲ್ಟ್ ಸಿಗಲ್ಲ. ಕೂದಲು ತೊಳೆದಾಗ ಮರುದಿನ ಬೇಕಂದರೆ ಹಚ್ಕೋಬೋದು. ಇವಾಗ ಎಲ್ಲನೂ ಕೂಡ ಮೊದಲಿಗೆ ಇಕ್ಕೆಲ್ಲನೂ ಕೂಡ ಬಿಡಿಸಿ ಆಮೇಲೆ ನೀಟಾಗಿ ತಲೆಗೆ ಎಣ್ಣೆನ ಹಚ್ಕೊಂಡು ಆಮೇಲೆ ಒಂದು 2 ನಿಮಿಷ ಮಸಾಜ್ ಮಾಡ್ಕೋಬೇಕು. ಆಮೇಲೆ ಆಯಿತು, 1 ಡೇ ಬಿಟ್ಟು ತಲೆ ಸ್ನಾನ ಮಾಡಿದ್ರೆ ಆಯಿತು. ಒಂದು ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ ಈರುಳ್ಳಿದೆಲ್ಲನೂ ಕೂಡ, ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಮರುದಿನ ತಲೆ ಸ್ನಾನ ಮಾಡಿದ್ರೆ ರಿಸಲ್ಟ್ ಸಿಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಾನು ಕೂಡ ಎಣ್ಣೆ ಎಲ್ಲನೂ ಕೂಡ ಹಚ್ಕೊಂಡು ಆಮೇಲೆ ಜಡೆ ಹಾಕ್ಕೊಂಡು ಫ್ರೆಶ್ನಪ್ ಎಲ್ಲನೂ ಕೂಡ ಬಂದು ಇನ್ನು ನಾರ್ಮಲಾಗಿ ಈವ್ನಿಂಗ್ ಪೂಜೆ ಅಂತೂ ಇದ್ದೇ ಇರುತ್ತಲ್ವ, ಅದನ್ನು ಮಿಸ್ ಮಾಡೋ ಹಾಗೆ ಇಲ್ಲ. ಇನ್ನು ಈವ್ನಿಂಗ್ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳಿ ನಾಟಿ ಸ್ಟೈಲಲ್ಲಿ ಪನ್ನೀರ್ ಗ್ರೇವಿನ ಮಾಡ್ಕೊತಿದ್ದೀನಿ. ಇದನ್ನು ಮಾಡ್ಕೊಳ್ಳೋದು ತುಂಬಾ ಸಿಂಪಲ್. ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಮೊದಲಿಗೆ ನಾನು ಮಿಲ್ಕಿ ಮಿಸ್ಟ್ ಪನ್ನೀರನ್ನ ತೊಗೊಂಡಿದ್ದೀನಿ. ಆ ಪನ್ನೀರನ್ನ ತೊಗೊಂಡು ಎಲ್ಲನೂ ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕಲ್ವ, ಅದಕ್ಕೆ ಎಲ್ಲನೂ ಕೂಡ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ ತೊಗೊಂಡೆ. ಅದು ಸ್ವಲ್ಪ ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಜಾಸ್ತಿ ಫ್ರೀಝಾಗಿ ಐಸ್ ಥರ ಆಗಿಬಿಟ್ಟಿತ್ತು. ಇನ್ನು ಅದನ್ನು ಎಲ್ಲನೂ ಕೂಡ ಕಟ್ ಮಾಡಿ ನೀರಿಗೆ ಹಾಕಿಟ್ರೆ ಆಮೇಲೆ ಕಟ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತೇಳಿ ಕವರ್ ಎಲ್ಲನೂ ಕೂಡ ನೀಟಾಗಿ ಕಟ್ ಮಾಡಿಕೊಂಡು ಪನ್ನೀರನ್ನ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಅದರಲ್ಲಿ ಡಿಪ್ ಮಾಡಿ ಇಟ್ಟೆ. ಆಮೇಲೆ ಕಟ್ ಮಾಡ್ಕೊಂಡ್ರೆ ಆಯಿತು ಅಂತ. ಇನ್ನು ಅದಕ್ಕೇ ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಬೇಕು ಅಂತ ಅದನ್ನು ಕೂಡ ಕಟ್ ಮಾಡ್ಕೊತಿದ್ದೀನಿ. ಈ ಪನ್ನೀರ್ ಗ್ರೇವಿ ಅಂತೂ ಚಪಾತಿ, ರುಮಾಲಿ ರೋಟಿ ಮತ್ತು ಗೀ ರೈಸು, ಜೀರಾ ರೈಸ್ ಈ ಥರ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಸಿಂಪಲ್ಲಾಗಿ ಮಾಡ್ಕೋವಂಥದ್ದು. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೋ ಬೇಡ, ನಾರ್ಮಲಾಗಿ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ಕೊಳ್ಳೋದು ಅಷ್ಟೇ. ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು. ಇನ್ನು ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊತಿದ್ದೀನಿ. ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊತಿದ್ದೀನಿ. ಗೋಡಂಬಿ ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಲೈಟಾಗಿ ಇದ್ರ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿನೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿಯೇ ಫ್ರೈ ಮಾಡ್ಕೋಬೇಕು. ಒಂದು ಸಲ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದು ಒಂದು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಟ್ಟು ಆಮೇಲೆ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ತಗೊತಿದ್ದೀನಿ. ಒಂದು ಮಿಕ್ಸರ್ ಜಾರ್ಗೆ ಇದನ್ನು ತಗೊಂಡು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಟೊಮೆಟೊನ ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಶುಂಠಿನ ಸಿಪ್ಪೆ ತೆಗೆದೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕಿದ್ದೀನಿ. ಇನ್ನು ಇದನ್ನು ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ನಾರ್ಮಲಾಗಿ ಸಾಂಬಾರಿಗೆಲ್ಲನೂ ಕೂಡ ನುಣ್ಣಗೆ ರುಬ್ತೀವಲ್ವ, ಅದೇ ರೀತಿಯೇ ಇದಕ್ಕೂ ಕೂಡ ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇವಾಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು
ಯಾವ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಈ ರೀತಿ ಫೈನ್ ಪೇಸ್ಟ್ ಆದರೆ ಸಾಕು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಅದೇ ಕಡಾಯಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪನ್ನೀರನ್ನ ಕಟ್ ಮಾಡಿಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಚಿಟಿಕೆ ಉಪ್ಪು, ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಪನ್ನೀರನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪನ್ನೀರ್ಗೆ ಉಪ್ಪು, ಖಾರ, ಅರಿಶಿನ 3 ಕೂಡ ಚೆನ್ನಾಗಿ ಹಿಡಿಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಉಪ್ಪೇನೂ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿದ್ರೆ ಸಾಕು. ಆಮೇಲೆ ನಾವು ಬೇರೆ ಮತ್ತೆ ಇನ್ನೊಂದು ಸಲ ಉಪ್ಪನ್ನ ಹಾಕಬೇಕು. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನೇ ಹಾಕ್ಕೊಂಡಿದ್ದೀನಿ. ಇನ್ನು ಪನ್ನೀರೆಲ್ಲನೂ ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊತಿದ್ದೀನಿ. ಎಲ್ಲನೂ ಕೂಡ ಒಂದು ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿಟ್ಕೊಂಡು ಅದೇ ಕಡಾಯಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಿದ್ದೀನಿ. ಜಾಸ್ತಿ ಬೇಡ, ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪನೇ ಸಾಸಿವೆ, ಜೀರಿಗೆ ಹಾಗೆಯೇ ಕರಿಬೇವು ಸೊಪ್ಪು ಹಾಕ್ಕೊಂಡು ಮೊದಲಿಗೆ ನಾವು ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಪೇಸ್ಟನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೈಡಲ್ಲಿ ಎಣ್ಣೆ ಬಿಟ್ಕೊಂಬರೋ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಖಾರದ ಪುಡಿ ಹಾಕೋ ಅವಶ್ಯಕತೆಯೂ ಕೂಡ ಇಲ್ಲ. ಕಲರ್ ನೋಡ್ತಾ ಇರ್ಬೋದು, ಅಷ್ಟು ಚೆನ್ನಾಗಿದೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಒಂದು ಸಲ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಈ ರೀತಿ ಕ್ರೀಮಿಯಾಗಿ ಇದನ್ನು ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಸಲ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಕುದಿ ಬಂದಮೇಲೆ ಮೊದಲಿಗೆ ನಾವು ಪನ್ನೀರನ್ನ ಫ್ರೈ ಮಾಡಿ ಇಟ್ಟಿರ್ತೀವಲ್ವ, ಆ ಪನ್ನೀರನ್ನ ಇದಕ್ಕೆ ಹಾಕಿ ಸ್ವಲ್ಪ ಲೈಟಾಗಿಯೇ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಪನ್ನೀರ್ ಸ್ವಲ್ಪ ಬ್ರೇಕ್ ಆಗಿಬಿಡುತ್ತೆ ಪನ್ನೀರ್, ಅದಕ್ಕೇ ಲೈಟಾಗಿಯೇ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇನ್ನು ಇದನ್ನು ಒಂದು ಸಲ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಕುದೀತಾ ಇರಬೇಕಾದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ನಾಟಿ ಸ್ಟೈಲಲ್ಲಿ ಪನ್ನೀರ್ ಗ್ರೇವಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೂ ಕೂಡ ಇಷ್ಟ ಆಗ್ಬೋದು. ನಮಗಂತೂ ಈ ಥರ ಪನ್ನೀರ್ ಗ್ರೇವಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಲಾಸ್ಟಲ್ಲಿ ಇನ್ನೊಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಕೊಟ್ಕೊಂಡ್ರೆ ಮುಗ್ದೇ ಹೋಯಿತು, ಪನ್ನೀರ್ ಗ್ರೇವಿ ರೆಡಿ ಆಯಿತು. ಹಾಗೆಯೇ ಇದಕ್ಕೆ ಕಾಂಬಿನೇಷನ್ ಆಗಿ ಜೀರಾ ರೈಸ್ ಮತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಗ್ಯಾಸ್ ಮೇಲೆ ಜೀರಾ ರೈಸ್ಗೆ ಒಗ್ಗರಣೆ ಎಲ್ಲನೂ ಕೂಡ ಕೊಟ್ಟು ಕುಕ್ಕರ್ನ ಕೂಗ್ಲಿಕ್ಕಿಟ್ಟು ಈ ಕಡೆಗೆ ಚಪಾತಿಗೆಲ್ಲನೂ ಕೂಡ ಹಿಟ್ಟನ್ನ ನಾದ್ಕೊತಿದ್ದೀನಿ. ಚಪಾತಿ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತೀವೋ ಚಪಾತಿ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಅದಕ್ಕೇ ಚೆನ್ನಾಗಿ ಚಪಾತಿ ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೆ. ಆಮೇಲೆ ಚಪಾತಿನ ಮಾಡಿಕೊಂಡು ಎಲ್ಲನೂ ಕೂಡ ನೀಟಾಗಿ ಬೇಯಿಸ್ತಾಯಿದ್ದೀನಿ. ಒಂದೊಂದು ಸಲ ನಾನು ಎಣ್ಣೆ ಹಾಕಿ ಬೇಯಿಸಲ್ಲ, ಒಂದೊಂದು ಸಲ ಎಣ್ಣೆ ಹಾಕಿ ಬೇಯಿಸ್ತೀನಿ. ಸಾಯಂಕಾಲ ತನಕ ಇಡಬೇಕು ಅಂದರೆ ಎಣ್ಣೆ ಹಾಕಿ ಬೇಯಿಸ್ತೀನಿ. ಇಲ್ಲ ಆವಾಗಲೇ ತಿಂತೀವಿ ಅಂದರೆ ಎಣ್ಣೆ ಹಾಕಿ ಬೇಯಿಸಲ್ಲ, ಹಂಗೆ ಬೇಯಿಸ್ತೀನಿ. ಆವಾಗಲೇ ತಿಂತೀವಲ್ವ, ಸೂಪರ್ ಸಾಫ್ಟಾಗಿ ಇರುತ್ತೆ. ಇನ್ನು ಚಪಾತಿ ಎಲ್ಲನೂ ಕೂಡ ಮಾಡಿ ನೈಟ್ ಡಿನ್ನರ್ನ ಮುಗಿಸ್ಕೊಂಡ್ವಿ. ಇನ್ನು ಇವತ್ತಿನ ನೈಟ್ ಡಿನ್ನರ್ಗೆ ಚಪಾತಿ, ಪನ್ನೀರ್ ಗ್ರೇವಿ ಹಾಗೆ ಜೀರಾ ರೈಸ್, ಒಂದು ಸ್ವಲ್ಪ ಈರುಳ್ಳಿ, ಹಾಗೆಯೇ ಒಂದು ಚಿಕ್ಕದು ನಿಂಬೆಹಣ್ಣು. ಇನ್ನು ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಬೆಳಗ್ಗೆ ಅಡುಗೆಗೆ ಬಿಸಿಬೇಳೆಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೇ ಬಟಾಣಿನ ನೆನೆಸಿಟ್ಟಿದ್ದು ಖಾಲಿ ಆಗಿತ್ತು. ಇನ್ನು ಬಟಾಣಿ ಎಲ್ಲನೂ ಕೂಡ ನೆನೆಸಿಡೋಣ ಅಂದ್ಕೊಂಡು ಒಂದು ಸ್ವಲ್ಪ ಬಟಾಣಿ ಕಾಳನ್ನ ಕೂಡ ನೆನೆ ಹಾಕ್ಕೊಂಡೆ. ಇನ್ನು ನಾನು ನಾರ್ಮಲಾಗಿ ಬೆಳಿಗ್ಗೆ ಬಾದಾಮಿ ತಿಂತೀನಲ್ವ, ಅದಕ್ಕೇ ಒಂದು ಸ್ವಲ್ಪ ಬಾದಾಮಿನ ನೆನೆ ಹಾಕೋಣ ಅಂದ್ಕೊಂಡು ಬಾದಾಮಿ ಮತ್ತು ಬಟಾಣಿ ಕಾಳೆಲ್ಲನೂ ಕೂಡ ನೀಟಾಗಿ ನೆನೆ ಹಾಕ್ತಿದ್ದೀನಿ. ಈ ಮೊದಲಿಗೆ ನಾನು ನಾಳೆ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಅದಕ್ಕೆ ಏನೇನು ಬೇಕೋ ಏನಾದರೂ ನೆನೆಸೋ ಅವಶ್ಯಕತೆ ಇದೆಯಾ ಅಂತ ಯೋಚನೆ ಮಾಡಿ ರಾತ್ರಿಯೇ ನೆನೆಸಿ ಇಟ್ಬಿಡ್ತೀನಿ. ಬೆಳಗ್ಗೆ ಕೆಲಸ ಈಸಿ ಆಗುತ್ತೆ. ನೆನೆಸಿಲ್ಲ ಅಂದರೂ ಕೂಡ ಕಷ್ಟ ಆಗುತ್ತೆ. ನಾವು ಏನು ಪ್ಲ್ಯಾನ್ ಮಾಡಿರ್ತೀವಿ ಆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಅದಕ್ಕೇ ಒಂದು ಸ್ವಲ್ಪ ರಾತ್ರಿಯೇ ಪ್ಲ್ಯಾನ್ ಮಾಡಿ ಇದೇ ರೀತಿ ನೆನೆಸಿಡೋದು. ಇನ್ನು ನಾನು ರಾತ್ರಿ ಹಾಲು ಕುಡಿದು ಮಲಗ್ತೀನಿ. ಹಾಲನ್ನು ಕೂಡ ಕಾಯ್ಲಿಕ್ಕಿಟ್ಟು ಈ ಕಡೆ ದಿವಾನ್ ಸೋಫಾ ಕವರ್ನೆಲ್ಲನೂ ಕೂಡ ನೀಟಾಗಿ ಸೆಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ನಾಳೆ ಶುಕ್ರವಾರ ಪೂಜೆ ಎಲ್ಲನೂ ಕೂಡ ಮಾಡ್ಕೋಬೇಕು. ಒಂದು ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಅಲ್ವಾ, ಅದಕ್ಕೇ ಸ್ವಲ್ಪ ಈಸಿ ಆಗೋವಂಥ ಕೆಲಸನ ರಾತ್ರಿಯೇ ಮುಗಿಸ್ಕೊಂಡು ಹಾಗೆಯೇ ರಾತ್ರಿ ಹಾಲು ಕುಡಿದು ಮಲಗಿದೆ. ಈ ಪುಟ್ಟ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು.